ನಿರ್ಮಾಣ ಶೆಲ್ಟರ್ಸ್ ಕಂಪನಿಯಿಂದ ಮಹಾ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಣ ಶೆಲ್ಟರ್ಸ್ಗೆ ಸಂಬಂಧಪಟ್ಟಂತೆ ಬಿಗ್ ಇಂಪ್ಯಾಕ್ಟ್ ಇದು. ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿಗೆ ಇಲಾಖೆ ಅಲರ್ಟ್ ಆಗಿದೆ. ನಿರ್ಮಾಣ ಶೆಲ್ಟರ್ಸ್ ನಿರ್ಮಿಸಿರುವಂತಹ ಅಕ್ರಮ ಕಟ್ಟಡ ತೆರವಿಗೆ ಆದೇಶವನ್ನ ಕೊಡಲಾಗಿದೆ. ಜಿಗಣಿಯಲ್ಲಿ ಇರುವಂತಹ ನಿಸರ್ಗ ಲೇಔಟ್ ಮನೆಗಳ ತೆರವಿಗೆ ಆದೇಶವನ್ನ ನೀಡಲಾಗಿದೆ. ಹೈಕೋರ್ಟ್ ಆದೇಶದಂತೆ ಅಕ್ರಮ ಕಟ್ಟಡ ತೆರವು ಮಾಡಿ ಅಕ್ರಮ ಕಟ್ಟಡ ತೆರವಿಗೆ ಆನೇಕಲ್ ಯೋಜನಾ ಪ್ರಾಧಿಕಾರ ಆದೇಶವನ್ನ ಹೊರಡಿಸಿದೆ. ನಿಸರ್ಗ ಲೇಔಟ್ನಲ್ಲಿ ಭಾರೀ ವಂಚನೆ ಮಾಡಿದ್ದಂತಹ ನಿರ್ಮಾಣ ಶೆಲ್ಟರ್ಸ್, ಸರ್ಕಾರಿ ಭೂಮಿಯಲ್ಲಿ ಸಿಎ ಸೈಟ್ ಮಾರಿದಂತಹ ನಿರ್ಮಾಣ ಎಕರೆಯಲ್ಲಿ ಲೇಔಟ್ ಮಾಡಿರುವಂತಹ ನಿರ್ಮಾಣ ಶೆಲ್ಟರ್ಸ್ ಬರೋಬ್ಬರಿ 150 ಎಕರೆ ಸರ್ಕಾರಿ ಜಮೀನನ್ನ ಲೂಟಿ ಮಾಡಿರುವಂತಹ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಸುದ್ದಿ ಪ್ರಸಾರವನ್ನ ಮಾಡಿತು ಗ್ಯಾರಂಟಿ ನ್ಯೂಸ್. ಅಕ್ರಮ ಎಸಗಿದ್ದ ನಿರ್ಮಾಣ ಶೆಲ್ಟರ್ಸ್ ವಿರುದ್ಧ ಕ್ರಮಕ್ಕೆ ಗ್ಯಾರಂಟಿ ನ್ಯೂಸ್ ಆಗ್ರಹಿಸಿತ್ತು. ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರದ ಬಳಿಕ ಕೊನೆಗೂ ಎಚ್ಚೆತ್ತಿದ್ದಾರೆ ಆನೇಕಲ್ ಯೋಜನಾ ಪ್ರಾಧಿಕಾರ. ಅಕ್ರಮ ಕಟ್ಟಡ ತೆರವುಗೊಳಿಸಿ ಕ್ರಮಕ್ಕೆ ಆನೇಕಲ್ ಯೋಜನಾ ಪ್ರಾಧಿಕಾರ ಸೂಚನೆಯನ್ನ ಹೊರಡಿಸಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಕಲ್ಲುಬಾಳಿನಲ್ಲಿ ಇರುವಂತಹ ನಿಸರ್ಗ ಲೇಔಟ್ ರಾಜಾರೋಷವಾಗಿ ಸರ್ಕಾರಿ ಜಮೀನನ್ನ ಕಬಳಿಸಿರುವಂತಹ ನಿರ್ಮಾಣ ಶೆಲ್ಟರ್ಸ್ ಕಂಪನಿ ಸಿಎ ಸೈಟ್ ಮಾಡಿ ಜನರಿಗೆ ಅಕ್ರಮವಾಗಿ ಮಾರಾಟ ಮಾಡಿರುವಂತಹ ನಿರ್ಮಾಣ ಶೆಲ್ಟರ್ಸ್ ಕಂಪನಿ. ಈ ಮಹಾ ವಂಚನೆ ರೂವಾರಿ ನಿರ್ಮಾಣ ಶೆಲ್ಟರ್ಸ್ ನ ಎಂಡಿ ಲಕ್ಷ್ಮೀ ನಾರಾಯಣ್ ಕೋಟ್ಯಾಂತರ ರೂಪಾಯಿ ವಂಚನೆಗೆ ಸಾಥ್ ಕೊಟ್ಟಿದ್ದಂತಹ ಶಶಿ ಪಾಟೀಲ್ ಮತ್ತು ಎಸ್ಎಂ ಪಾಟೀಲ್. ಈ ಬಡಾವಣೆಯ ಅಕ್ರಮವನ್ನ ಮ್ಯಾನೇಜ್ ಮಾಡ್ತಿರೋರು ಶಶಿ ಪಾಟೀಲ್ ಮತ್ತು ಎಸ್ಎಂ ಪಾಟೀಲ್. ಲಕ್ಷ್ಮೀ ನಾರಾಯಣ್ ವಿರುದ್ಧ ಎಷ್ಟೇ ದೂರು ಕೊಟ್ಟಿದ್ರು ಕೂಡ ಯಾರೂ ಕೂಡ ಕ್ರಮವನ್ನ ಕೈಗೊಂಡಿರಲಿಲ್ಲ. ಆದ್ರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಆದ ನಂತರ ಇದೀಗ ಅಲರ್ಟ್ ಆಗಿದೆ ಇಲಾಖೆ. ಅಕ್ರಮ ಕಟ್ಟಡ ತೆರವಿಗೆ ಕೊನೆಗೂ ಆದೇಶವನ್ನ ಕೊಡಲಾಗಿದೆ. ಅಕ್ರಮ ಕಟ್ಟಡ ತೆರವಿಗೆ ಈಗ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಸಂದೇಶ್ ದೂರುದಾರರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸ್ವತಃ ಖುದ್ದು ಮಾತನಾಡಿಸಿದ್ದಾರೆ ಸಂದೇಶ್ ಅವರನ್ನ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಸಂದೇಶ್, ಕೇಳ್ತಾ ಹೋಗೋಣ ಬನ್ನಿ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಗ್ಯಾರಂಟಿ ನ್ಯೂಸ್ ಕೆಲ ದಿನಗಳ ಹಿಂದೆ ದೊಡ್ಡ ಭೂ ಹಗರಣದ ವಿರುದ್ಧ ಸುದ್ದಿಯನ್ನ ವಿತರಿಸಿತು. ಈಗ ಆ ಒಂದು ವಿಚಾರ ಇಂಪ್ಯಾಕ್ಟ್ ಆಗಿರುವಂತದ್ದು. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಹೋರಾಟಗಾರದಂತಹ ಸಂದೇಶ್ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ, ಅದೇ ರೀತಿಯಾಗಿ ಈ ಒಂದು ಗ್ಯಾರಂಟಿ ನ್ಯೂಸ್ ಅಲ್ಲಿ ಸುದ್ದಿ ಬಿತ್ತರಿಸಿದ ನಂತರ ಜಯ ಸಿಕ್ಕಿರುವಂತದ್ದು. ಏನ್ ಹೇಳ್ತೀರಾ? ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ನಿಜಕ್ಕೂ ಮೇಡಮ್, ಗ್ಯಾರಂಟಿ ನ್ಯೂಸ್ಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಏನು ವಿಚಾರ ಅಂದ್ರೆ, ಈ ಒಂದು ಸುದ್ದಿನ ಇಷ್ಟು ದೊಡ್ಡ ಹಗರಣ ಅಂದ್ರೆ ಕರ್ನಾಟಕದಲ್ಲೇ ಅತಿ ದೊಡ್ಡ ಹಗರಣ ಇದು ಯಾವ ತರ ಅಂದ್ರೆ, ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯತಿಯಲ್ಲಿ ನಡೆದಿರೋಂಥದ್ದು ರಿಪಬ್ಲಿಕ್ ಆಫ್ ಕಲ್ಲುಬಾಳು ಗ್ರಾಮ ಪಂಚಾಯತಿ. ಅಂದ್ರೆ ಆ ನಿರ್ಮಾಣ ಶೆಲ್ಟರ್ಸ್ ಒಂದು ಹಗರಣನ ಇಲ್ಲಿ ತನಕ ಯಾರೂ ಬೀದಿಗೆ ಎಳೆಯೋದಕ್ಕಾಗ್ಲೇ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳಂತ ಜಮೀನ ಒತ್ತುವರಿ ಮಾಡ್ಕೊಂಡಿದ್ರು. ಏನ್ ಮಾಡಿದ್ರು ಅಲ್ಲಿ? ಶಶಿ ಪಾಟೀಲ್ ಅಂತಿದ್ದಾನೆ, ಅವನಿಗೆ ಇವತ್ತಿಂದ ನಾನು ಸ್ಟೆಪ್ ಪಾಟೀಲ್ ಅಂತ ಹೇಳ್ಬಿಟ್ಟು ಹೆಸರಿಡ್ತೀನಿ. ಏನ್ ಮಾಡಿದ್ರು ಅವ್ರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಲಕ್ಷ್ಮೀನಾರಾಯಣ ಆಗ್ಬೋದು, ಶಶಿ ಪಾಟೀಲ್ ಆಗ್ಬೋದು, ಸುಷ್ಮಾ ಮೂರ್ತಿ ಆಗ್ಬೋದು, ಚೌಡ್ರೆಡ್ಡಿ ಆಗ್ಬೋದು, ಎಸ್.ವಿ. ಪಾಟೀಲ್ ಆಗ್ಬೋದು, ತೇಜವಂತಿ ಆಗ್ಬೋದು, ಇವ್ರ ಮೇಲೆ ಯಾವುದೇ ಕ್ರಮ ಇಲ್ಲಿ ತನಕ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಏನಂತ ನಾನು ನೋಡಿ ಪೇಪರ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ. 2002ರಲ್ಲಿ ಮಾನ್ಯ ಆನೇಕಲ್ಲು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂದ್ರೆ ಇಒ ಅವ್ರ ಕಡೆಯಿಂದ ಒಂದು ಆದೇಶ ಆಗುತ್ತೆ. ಈ ಜಮೀನೆಲ್ಲ ಸರ್ವೆ ಮಾಡಿದ್ದು, ಇದು ಸರ್ಕಾರಿ ಜಮೀನಾಗಿರೋದ್ರಿಂದ
ಈಗ ಸದ್ಯಕ್ಕೆ ನೀವು ಆ ಜಮೀನಲ್ಲಿ ಏನೇ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯಂತರ ಆದೇಶ ಕೊಡ್ತಾರೆ ನೋಡಿ. ಆದೇಶದ ಕಾಪಿ ಇಲ್ಲ ಐತಿ. ಈ ಮಧ್ಯಂತರ ಆದೇಶ ಕೊಟ್ಟಿದ್ದಾದ್ಮೇಲೆ ಈ ಜಮೀನನ್ನ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಆದೇಶ ಮಾಡ್ತಾರೆ ಅವರು. ಯಾವಾಗ 2002 ಜನವರಿಯಲ್ಲಿ 2002 ಜನವರಿಯಲ್ಲಿ ಈ ಆದೇಶ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಶಶಿ ಪಾಟೀಲ್ ಸ್ಟೇ ಮಾಡಿಸ್ತಾರೆ. ಶಶಿ ಪಾಟೀಲ್ ಸ್ಟೇ ಮಾಡಿಸಿದಾದ್ಮೇಲೆ ಏನಾಗುತ್ತೆ, ಅದು ನೆಕ್ಸ್ಟ್ ಅಂತ ಎರಡನೇ ಅಂತ ಹೈಕೋರ್ಟಲ್ಲಿ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ನಮ್ಮ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಸ್ಟೇ ವೇಕೆಂಟ್ ಮಾಡಿಸ್ಕೊಂಡ್ ಬರ್ತಾರೆ. ಇದು ಸ್ಟೇ ವೇಕೆಂಟ್ ಆಗೋವಂಥದ್ದು. ಯಾವುದೇ ಕಾರಣಕ್ಕೂ ಸ್ಟೇ ಸಿಗಬಾರ್ದು ಈ ವಿಚಾರ, ಇದು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಸ್ಟೇ ವೇಕೆಂಟ್ ಆಗುವಂಥದ್ದು. ಆದರೆ 2002 ಏಪ್ರಿಲಲ್ಲಿ ಸ್ಟೇ ವೇಕೆಂಟ್ ಆದ್ರೂ ಇಲ್ಲಿ ತನಕ ಒತ್ತುವರಿ ತೆರವಾಗಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಸರ್ಕಾರ ಕ್ರಮ ಕೈಗೊಂಡಿರಲ್ಲ. ನಾವೇನು ಮಾಡ್ತೀವಿ, ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಆನೇಕಲ್ ಯೋಜನಾ ಪ್ರಾಧಿಕಾರಕ್ಕೆ ಮನವಿ ಕೊಡ್ತೀವಿ, ಹೋರಾಟನೂ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ತಾನೇ ನಮ್ಮ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಆನೇಕಲ್ ಪ್ರಾಧಿಕಾರ ಆದೇಶ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೋಕಲ್ ಬಾಡಿ ಅವರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ PDO ಅವರು, ಸದಸ್ಯರು ಯಾರು ಬೇಕಾಗಿಲ್ಲ, ಯಾಕಂದ್ರೆ ಸದಸ್ಯರು ಜಾಸ್ತಿ ಜನ ಈ ವಿಚಾರದಲ್ಲಿ ಶಾಮೀಲಾಗಿದ್ದಾರೆ. ಸದಸ್ಯರ ಅವಶ್ಯಕತೆ ಇಲ್ಲ. PDO ಮತ್ತೆ ಅವರು ಮನ್ಸು ಮಾಡೋದೇನಿಲ್ಲ, ಸರ್ಕಾರಿ ಆದೇಶದಂತೆ ಯೋಜನಾ ಪ್ರಾಧಿಕಾರದ ಆದೇಶದಂತೆ ಈ ಕೂಡಲೇ ಒತ್ತುವರಿ ತೆರವು ಮಾಡಬೇಕು. ಇದು ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ನಮ್ಮ ಹೋರಾಟ ಮಾತ್ರನೇ ಅಲ್ಲ, ನಮ್ಮ ಗ್ಯಾರಂಟಿ ನ್ಯೂಸ್. ಯಾಕಂದ್ರೆ ಬೇರೆ ಬೇರೆ ಸುದ್ದಿ ಮಾಧ್ಯಮ ಮಿತ್ರರಲ್ಲಿ ನಾವು ಮಾಡಿದಾಗ ನಿರ್ಮಾಣ ಶೆಲ್ಟರ್ಸ್ ವಿರುದ್ಧ ನಾವು ಮಾತಾಡೋದೇ ಇಲ್ಲ ಅಂದ್ರು. ತುಂಬಾ ಆಗ ನಮ್ಗೆ ಒಂಥರ ಬೇಜಾರಾಯ್ತು. ಇದೇನಪ್ಪ ಮಾಧ್ಯಮದವರೇ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟಾಗ, ಮಾಧ್ಯಮದವರೇ ಈ ಸುದ್ದಿ ನಾವು ಇದ್ ಮಾಡಲ್ಲ, ನಾವು ಪ್ರಸಾರ ಮಾಡಲ್ಲ ಅಂದಾಗ ಎಲ್ಲಿದೆ ನ್ಯಾಯ ಅಂತ ಹೇಳ್ಬಿಟ್ಟು ತುಂಬಾ ನೋವಾಯ್ತು. ಬಂದು ನಾನು ಒಂದೇ ಮಾತು MD ಅವ್ರಿಗೆ ಮಾತಾಡ್ತೀನಿ, ಸರ್ ಈ ತರ ಇದೆ, ದಯವಿಟ್ಟು ಈ ಸುದ್ದಿ ಪ್ರಸಾರ ಮಾಡಬೇಕು. ಕರ್ನಾಟಕದಲ್ಲೇ ಅತಿ ದೊಡ್ಡ ಭೂ ಹಗರಣ ಇದು, ನಾವು ಗೆಲ್ತೀವಿ, ನನ್ನ ಮೇಲೆ ನಮ್ಗೆ ನಂಬಿಕೆ ಇದೆ, ಸತ್ಯ ಗೆಲ್ಲುತ್ತೆ, ಅವರೆಲ್ಲ ಭೂಗಳರು, ಅವರೆಲ್ಲ ಸೋಲ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅದೇ ತರ ಹೋರಾಟನೂ ಮಾಡಿದ್ವಿ. ನಮ್ಮ ಗ್ಯಾರಂಟಿ ಟಿವಿಯಲ್ಲಿ 1 hour ಲೈವ್ ಬಂತು. ಅಧಿಕಾರಿಗಳು ಎಚ್ಚೆತ್ಕೊಂಡ್ರು. ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿದೆ. ಮುಂದಿನ ವಾರ ಎಲ್ಲ ಬಿಲ್ಡಿಂಗ್ಸು, ಇವಾಗ ನಾವೇನು ಇವರು 12 ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಸುಮಾರು 30 ಕೋಟಿ ರೂಪಾಯಿ ಬೆಲೆ ಬಾಳಂತ ಪ್ರಾಪರ್ಟಿಗಳಿದು. 30 ರಿಂದ 40 ಕೋಟಿ ರೂಪಾಯಿ ಬೆಲೆ ಬಾಳಂತ ಪ್ರಾಪರ್ಟಿಗಳು. ಈ 12 ಬಿಲ್ಡಿಂಗು ಡೆಮಾಲೇಷನ್ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್, ಯಾಕಂದ್ರೆ ಇಲ್ಲಿ ತನಕ ಅವರು ವಿರುದ್ಧ ಗೆದ್ದವರೇ ಇಲ್ಲ. ಕೆಲವು ವರ್ಷಗಳಾಗಿರ್ಬೋದು, ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೆಲವೊಂದು ವಿಚಾರದಲ್ಲಿ ನಮಗೆ ಆ ಹೋರಾಟದ ಪ್ರತಿಫಲ ಸಿಗುವುದಿಲ್ಲ. ಆದ್ರೆ ಬರೀ 14 ದಿನಗಳಲ್ಲಿ ಹೋರಾಟವನ್ನ ಕೈಗೊಂಡು ಆ ಒಂದು ವಿಚಾರವನ್ನ ನಮ್ಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅನ್ನುವಂತಹ ಏನು ಬ್ಯಾಡ್ಜ್ ಅನ್ನ ಇಟ್ಕೊಂಡ್ ಬಂದಿದ್ಯೋ ಆ ಒಂದು ಗ್ಯಾರಂಟಿ ನ್ಯೂಸ್ ಅಲ್ಲಿ ಇದೀಗ 14 ದಿನಗಳ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿರುವಂತದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.